ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ಭದ್ರತಾ ಸಂಪುಟದ ಉಪ ಸಮಿತಿಯ ಸಭೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಗೃಹ ಸಚಿವ ಅಮಿತ್ ಶಾ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತು ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಎಲ್ಲ ಸೇನಾಧಿಕಾರಿಗಳು, ಭೂಪಡೆ, ವಾಯುಪಡೆ, ಎಲ್ಲ 3 ಸೇನಾಪಡೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಶಸ್ತ್ರಾಸ್ತ್ರ ಪಡೆಗಳ ಮುಖ್ಯಸ್ಥರು ಕೂಡ ಇರ್ತಾರೆ. ಮುಂದೆ ಏನು ಕ್ರಮ ತೆಗೆದುಕೊಳ್ಳಬೇಕು ಇದರ ಬಗ್ಗೆ ಪ್ರಧಾನಿಯವರು ಚರ್ಚೆ ಮಾಡಲಿದ್ದಾರೆ. ಅಂದರೆ ಪಾಕ್ಗೆ ಯಾವ ರೀತಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಪ್ರತ್ಯುತ್ತರವನ್ನು ಕೊಡಬೇಕು, ಅದರ ಬಗ್ಗೆ ಮಾಹಿತಿನ ತೆಗೆದುಕೊಳ್ತಾರೆ ಮತ್ತು ಕೆಲವು ಸಲಹೆಗಳನ್ನು, ಸೂಚನೆಗಳನ್ನು ಕೊಡಬಹುದು. ಜಮ್ಮು ಕಾಶ್ಮೀರದಲ್ಲಿ ಯೋಧರು ಕೂಡ ಈಗ ನೆತ್ತರು ಹರಿಸಿದ ರಕ್ತ ಪಿಪಾಸುಗಳು ಏನಿದ್ದಾರೆ, ಉಗ್ರರೇನಿದ್ದಾರೆ, ಅವರಿಗೆ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಅಜಿತ್ ದೋವಲ್ ಇದ್ದಾರೆ, ಮಾಸ್ಟರ್ ಮೈಂಡು. ಈ ಹಿಂದೆನೂ ಕೂಡ ಏರ್ ಸ್ಟ್ರೈಕ್ ಎಲ್ಲ ಮಾಡಿದ್ದು ಅವರ ಒಂದು ಮೈಂಡ್ಸೆಟ್ನಿಂದಾಗಿ. ಹಾಗಾಗಿ ಎಲ್ರಿಗೂ ಒಂದು ಭರವಸೆ ಇದೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವವಾದಂತಹ ಸಭೆ ನಡೆಯುತ್ತೆ. ಯಾವ ಸಂದೇಶ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾರೆ ಹಾಗಾದರೆ ನರೇಂದ್ರ ಮೋದಿಯವರು? ಯಾವ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಈ ಹೈ ವೋಲ್ಟೇಜ್ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಆಗುವಂಥ ನಿರ್ಧಾರವೇ ಅಂತಿಮ. ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸ್ಬೇಕು, ಹೇಗೆ ಆ ಉಗ್ರರನ್ನು ಸೆದೆ ಬಡಿಬೇಕು. ಈಗ ಪ್ರವಾಸೋದ್ಯಮ ಅಂತ ಬಂದಾಗ ಸಹಜವಾಗೇ ಭಯ ಶುರುವಾಗ್ಬಿಟ್ಟಿದೆ. ಕಂಪ್ಲೀಟಾಗಿ ಜಮ್ಮು ಕಾಶ್ಮೀರಕ್ಕೆ ಇದು ಹೊಡೆತ ಕೊಟ್ಟಂಗಾಗಿದೆ, ಆರ್ಥಿಕ ವ್ಯವಸ್ಥೆಗೂ ಕೂಡ. ಅದನ್ನ ಹೇಗೆ ಸರಿ ಮಾಡಬೇಕು, ಜನರಿಗೆ ಯಾವ ರೀತಿ ಭಯದ ವಾತಾವರಣದಿಂದ ನಾವು ನಿವಾರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಮೋದಿಯವರ ನೇತೃತ್ವದಲ್ಲಿ ಚರ್ಚೆ ಆಗಲಿದೆ.